ಹಾಯ್ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲ್ ಒಂದು ಮೀನು ಕರಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇದನ್ನಿಲ್ಲಿ ಮಂಗಳೂರು ಶೈಲಿಯಲ್ಲಿ ತಯಾರಿಸಿದ್ದೇನೆ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಯಮ್ಮಿಯಾಗಿ ಬಂದಿದೆ. ಸಿಂಪಲ್ ಕೂಡ ಇದು ಮಾಡಲಿಕ್ಕೆ. ಬನ್ನಿ ತಯಾರಿಸುವ ವಿಧಾನ ನೋಡೋಣ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕರಿ ಮಾಡಲಿಕ್ಕೆ ಒಂದು 10 ಅಡಿ ಮೀನನ್ನು ತೆಗೆದುಕೊಂಡಿದ್ದೇನೆ. ಇದನ್ನಿಲ್ಲಿ ಕ್ಲೀನ್ ಮಾಡಿ ಕಟ್ಸಾಕಿಟ್ಟಿದ್ದೇನೆ. ಇದು ಸ್ವಲ್ಪ ಸಪ್ಪೆ ಮೀನು, ಹಾಗಾಗಿ ಮಸಾಲೆ ತಯಾರಾಗುವವರೆಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಹುಡಿ ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ತುಂಬ ಹೊತ್ತು ಇಡಬೇಕಾಗಿಲ್ಲ. ಮಸಾಲೆ ತಯಾರಾಗುವವರೆಗೆ ಒಂದು 10-15 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಟರೆ ಸಾಕು. ಇಲ್ಲಿ ನೋಡಿ, ಇನ್ನೊಂದು ಸೈಡಲ್ಲಿ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೇನೆ. ತವಾವನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ಇದರಲ್ಲಿ 1.5 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಈಗ ಇದರಲ್ಲಿ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಜೀರಿಗೆ, ಒಂದು 10 ಮೆಂತೆಕಾಳು, ಅರ್ಧ ಸ್ಪೂನಷ್ಟು ಕಾಳು ಮೆಣಸು, 1/4 ಸ್ಪೂನ್ ಸಾಸಿವೆ, 10 ಬೆಳ್ಳುಳ್ಳಿದು ಬೀಜ, ಸ್ವಲ್ಪ ಕರಿಬೇವಿನ ಎಲೆ ಹಾಗೂ ಒಂದು ಅರ್ಧ ನೀರುಳ್ಳಿ, ಇವಿಷ್ಟನ್ನು ಸೇರಿಸಿ ಹುರಿಬೇಕು. ಇಲ್ಲಿ ಒಂದು 2 ನಿಮಿಷಗಳ ಕಾಲ ಇದನ್ನು ಹುರಿದಿದ್ದೇನೆ. ಇದು ಒಂದು ಅರ್ಧ ಫ್ರೈ ಆಗಿದೆ. ಈಗ ಇದರಲ್ಲಿ ಒಂದು 6 ಬ್ಯಾಡಗಿ ಮೆಣಸು ಹಾಗೂ ಒಂದು 4 ಗಿಡ್ಡ ಮೆಣಸನ್ನು ಸೇರಿಸಿ ಪುನಃ ಫ್ರೈ ಮಾಡಬೇಕು. ಹೊಳ್ಳೆಯಾಗಿ ಇದು ಚೆನ್ನಾಗಿ ಕ್ರಿಸ್ಪಾಗಿ ಮೆಣಸು ಫ್ರೈ ಆಗುವವರೆಗೆ ಇದನ್ನು ಫ್ರೈ ಮಾಡುವ. ಚೆನ್ನಾಗಿ ಫ್ರೈ ಆದ್ರೇ ಈ ಮಸಾಲೆಗೆ ರುಚಿ ಚೆನ್ನಾಗಿ ಬರುವುದು. ಒಟ್ಟಿಗೆ ಇದನ್ನು ಇಲ್ಲಿ ನಾನು ಒಂದು 3ರಿಂದ 4 ನಿಮಿಷಗಳ ಕಾಲ ಫ್ರೈ ಮಾಡಿದ್ದೇನೆ. ಈ ಬದಿಯಲ್ಲಿ ಒಂದು ಅರ್ಧ ತೆಂಗಿನಕಾಯಿಯ ತುರಿ 2 ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ಸ್ವಲ್ಪ ತುರಿ ಅಂದರೆ ಸಾಧಾರಣ ಒಂದು 5 ಟೇಬಲ್ ಸ್ಪೂನಷ್ಟು ತುರಿಯನ್ನು ಮಸಾಲೆ ಜೊತೆಗೆ ಹುರಿದು ಗ್ರೈಂಡ್ ಮಾಡಬೇಕು. ಹಾಗೂ ಉಳಿದ ತೆಂಗಿನಕಾಯಿ ತುರಿ ಇದೆಯಲ್ಲ, ಇನ್ನೊಂದು ಪಾತ್ರೆಯಲ್ಲಿ ಇಟ್ಟದ್ದು, ಅದನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ 1.5 ಕಪ್ಪಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಸೋಸಿ ತೆಂಗಿನ ಹಾಲನ್ನು ತೆಗಿಬೇಕು. ಈಗ ಇಲ್ಲಿ ತೆಗೆದಿಟ್ಟ ತೆಂಗಿನ ತುರಿ ಇದೆಯಲ್ಲ, ಅದನ್ನು ಮಸಾಲೆಗೆ ಸೇರಿಸಿ ಫ್ರೈ ಮಾಡಬೇಕು. ತವಾದಲ್ಲೇ ಇಲ್ಲಿ ಫ್ರೈ ಆದ ಮಸಾಲೆಯಲ್ಲಿ ತೆಂಗಿನ ತುರಿಯನ್ನು ಸಹ ಸೇರಿಸಿ ರೋಸ್ಟ್ ಮಾಡಬೇಕು. ಈ ಥರ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿದರೆ ಕರಿದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಹಾಗೂ ಕರಿ ಬೇಗ ಹಾಳಾಗೋದಿಲ್ಲ. ಈ ಥರ ಒಂದು 2 ನಿಮಿಷ ಮೀಡಿಯಮ್ ಉರಿಯಲ್ಲಿ ರೋಸ್ಟ್ ಮಾಡಿ ಫ್ಲೇಮನ್ನು ಆಫ್ ಮಾಡುವ. ಫ್ಲೇಮ್ ಆಫ್ ಮಾಡಿದ ನಂತರ ಇದರಲ್ಲಿ ಸ್ವಲ್ಪ ಅರಿಶಿನ ಹುಡಿಯನ್ನು ಸೇರಿಸುವ. ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡುವ. ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ಗ್ರೈಂಡ್ ಮಾಡುವಾಗ ಇದಕ್ಕೆ ಸ್ವಲ್ಪ ಹುಳಿಯನ್ನು ಸಹ ಸೇರಿಸಬೇಕು. ಈ ಎಲ್ಲ ತೆಗೆದುಕೊಂಡ ಇಂಗ್ರೀಡಿಯೆಂಟ್ಸ್ ತಂದ ನಂತರ ಮಿಕ್ಸಿ ಜಾರಲ್ಲಿ ಸೇರಿಸಿ ಅಗತ್ಯಕ್ಕೆ ಬೇಕಾದಷ್ಟೇ ನೀರನ್ನು ಸೇರಿಸಿ ಫೈನಾಗಿ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ಈಗ ನೋಡಿ, ಗ್ಯಾಸಲ್ಲಿ ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ಇದರಲ್ಲಿ ಒಂದು 2 ದೊಡ್ಡ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ. ಮೀನಿನ ಕರಿ ಇದೆಯಲ್ಲ, ಯಾವಾಗಲೂ ಮಣ್ಣಿದು ಪಾತ್ರೆಯಲ್ಲಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಮಂಗಳೂರು ಕಡೆ ಜಾಸ್ತಿ ಕೊಬ್ಬರಿ ಎಣ್ಣೆ ಬಳಸುವುದರಿಂದ ನಾನಿಲ್ಲಿ ಕೊಕೊನಟ್ ಆಯಿಲನ್ನೇ ಬಳಸ್ತಾ ಇದ್ದೇನೆ. ಈಗ ಇದರಲ್ಲಿ ಒಂದು ನೀರುಳ್ಳಿಯನ್ನು ಚಿಕ್ಕದಾಗಿ ತುಂಡು ಮಾಡಿದ್ದು ಸೇರಿಸಿ ಫ್ರೈ ಮಾಡಬೇಕು. ಇಲ್ಲಿ ಒಂದು ನೀರುಳ್ಳಿಯಲ್ಲಿ ಸ್ವಲ್ಪ ನೀರುಳ್ಳಿಯನ್ನು ನಾನು ತೆಗೆದಿಡ್ತಾ ಇದ್ದೇನೆ. ಅದು ನಂತರ ನಾವು ಬೇಯಿಸುವಾಗ ಸೇರಿಸಲಿಕ್ಕಿದೆ. ಉಳಿದ ನೀರುಳ್ಳಿಯನ್ನು ಈ ಮಣ್ಣಿದು ಪಾತ್ರೆಯಲ್ಲಿ ಸೇರಿಸಿ ಇದನ್ನು ಮೀಡಿಯಮ್ ಉರಿಯಲ್ಲಿ ಕೆಂಪಗೆ ಫ್ರೈ ಮಾಡಬೇಕು. ಇದಕ್ಕೆ ನೀವು ಬೇಕಾದರೆ ಕಾಯಿ ಮೆಣಸು, ಕರಿಬೇವು ಈ ಸಮಯದಲ್ಲಿ ಸೇರಿಸ್ಬೋದು. ಒಂದು 2ರಿಂದ 3 ನಿಮಿಷ ಹೊಳ್ಳೆ ಮಾಡಿ ಹುರಿದು, ಇಲ್ಲಿ ನೋಡಿ ನೀರುಳ್ಳಿ ಕೆಂಪಗಾದ ಮೇಲೆ ಇದರಲ್ಲಿ ನಾವು ಆಗಲೇ ಗ್ರೈಂಡ್ ಮಾಡಿದ ಮಸಾಲೆ ಇದೆಯಲ್ಲ, ಅದನ್ನು ಸೇರಿಸಬೇಕು. ಮಸಾಲೆ ಸೇರಿಸಿದ ನಂತರ ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಲ್ಲೇ ಒಂದು 2 ಕಪ್ಪಷ್ಟು ನೀರನ್ನು ಸೇರಿಸಿ ಅದನ್ನು ಸಹ ಸೇರಿಸುವ. ಇದಕ್ಕೀಗ ನಾವು ಆಗಲೇ ತೆಗೆದಿಟ್ಟ ನೀರುಳ್ಳಿದು ಚೂರನ್ನು ಸೇರಿಸುವ. ಜೊತೆಗೆ ಮಸಾಲೆಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸುವ. ಮೀನಿಗೆ ಬೇಕಾದಷ್ಟು ಉಪ್ಪನ್ನು ನಾವು ಆಗಲೇ ಹಾಕಿಟ್ಟಿದ್ದೇವೆ, ಹಾಗಾಗಿ ಸ್ವಲ್ಪವೇ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡಿ ಇದನ್ನು ಕುದಿಸ್ಲಿಕ್ಕಿಡುವ. ಮಧ್ಯ ಮಧ್ಯದಲ್ಲಿ ಬೇಕಾದರೆ ಒಂದು ಸಲ ನೀವು ಲಿಡ್ಡನ್ನು ತೆಗೆದು ಇದನ್ನು ಮಿಕ್ಸ್ ಮಾಡ್ಬೋದು. ಈ ಬದಿಯಲ್ಲಿ ತೆಂಗಿನ ಹಾಲು ಕೂಡ ರೆಡಿಯಾಗಿದೆ. ಈ ಮಸಾಲೆ ಇಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ತಯಾರಿಸಿದ ತೆಂಗಿನ ಹಾಲಿದೆಯಲ್ಲ, ಅದನ್ನು ಈಗ ಈ ಮಸಾಲೆಯಲ್ಲಿ ಸೇರಿಸಬೇಕು. ಈ ಹಾಲನ್ನು ಸೇರಿಸುವಾಗ ಫ್ಲೇಮ್ ಇದೆಯಲ್ಲ, ಕಂಪ್ಲೀಟಾಗಿ ನಾವು ಲೋ ಮಾಡಬೇಕು. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಒಂದು 5ರಿಂದ 6 ನಿಮಿಷಗಳ ಕಾಲ ಕುದಿಸಬೇಕು. ಈಗ ನೋಡಿ, ಒಳ್ಳೆ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಮ್ಯಾರಿನೇಟ್ ಆದ ಮೀನನ್ನು ಒಂದೊಂದಾಗಿಯೇ ಸೇರಿಸುವ. ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಿಕೊಳ್ಬೇಕು. ಇದು ತುಂಬ ಸಾಫ್ಟ್ ಮೀನಾಗಿರೋದರಿಂದ 5 ನಿಮಿಷ ಬೇಯಿಸಿದರೆ ಸಾಕು. ಈಗ ನೀವು ನೋಡ್ಬೋದು, ಕರೆಕ್ಟಾಗಿ ಇದನ್ನು ಇಲ್ಲಿ 5 ನಿಮಿಷ ಬೇಯಿಸಿದ್ದೇನೆ. ಈ ಸಮಯದಲ್ಲಿ ನೀವು ಸ್ವಲ್ಪ ಕರಿಬೇವಿನ ಎಲೆಯನ್ನು ಸಹ ಸೇರಿಸ್ಬೋದು. ಘಮ ಘಮ ಅಂತ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ.
ತೆಂಗಿನ ಹಾಲಿನಲ್ಲಿ ಬೇಯಿಸಿದ ಮೀನಿನ ಕರಿ ಇದೆಯಲ್ಲ, ಮಣ್ಣಿನ ಪಾತ್ರೆಯಲ್ಲಿ ಕುದೀತಾ ಇರುವುದರಿಂದ ಅದರ ಪರಿಮಳವೇ ಬೇರೆ. ಈಗ ಇದನ್ನು ಇಲ್ಲಿ ಸರ್ವ್ ಮಾಡುವ. ಇದು ಬಾಯ್ಲ್ಡ್ ರೈಸ್ ಜೊತೆಗೆ ಸೂಪರಾಗಿ ಆಗ್ತದೆ. ನೀವಿದನ್ನು ಮೂಡೆ, ಸೇಮಿಗೆ, ನೀರುದೋಸೆ ಜೊತೆಗೆ ಬೇಕಾದರೆ ಸರ್ವ್ ಮಾಡ್ಬೋದು. ಟ್ರೈ ಮಾಡಿ. ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.